ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಸೆಪ್ಟೆಂಬರ್ 10, 2021. ಸೊ ಇವತ್ತು ಜಿಯೋ ಫೋನ್ ನೆಕ್ಸ್ಟ್ ಲಾಂಚ್ ಆಗುತ್ತೆ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ಜಿಯೋ ಕಡೆಯಿಂದ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಜಿಯೋ ಫೋನ್ ನೆಕ್ಸ್ಟನ್ನು ಈ ಸೆಪ್ಟೆಂಬರ್ 10ಕ್ಕೆ ಬಿಡುಗಡೆ ಮಾಡಲ್ವಂತೆ. ಸೊ ಏನಪ್ಪ ಆಯಿತು ಅಂತ ನೋಡೋದಾದರೆ ಗ್ಲೋಬಲ್ ಸೆಮಿಕಂಡಕ್ಟರ್ ಶಾರ್ಟೇಜ್ ಪ್ರಾಬ್ಲಮ್ನಿಂದಾಗಿ, ಓಕೆನಾ. ಸೊ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ, ಮೊಬೈಲ್ ರೇಟ್ ಎಲ್ಲ ಜಾಸ್ತಿ ಆಗುತ್ತೆ, ಸೆಮಿಕಂಡಕ್ಟರ್ಸ್ ಎಲ್ಲ ಈಗ ಪ್ರೊಡಕ್ಷನ್ ಇಲ್ಲ, ಸೊ ಕೊರತೆ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಮೊಬೈಲ್ ಬೆಲೆನೂ ಜಾಸ್ತಿ ಆಗುತ್ತೆ, ಮೊಬೈಲ್ನ ಪ್ರೊಡಕ್ಷನ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿದ್ನಲ್ವಾ. ಸೊ ಅದೇ ಪ್ರಾಬ್ಲಮ್ನಿಂದಾಗಿ ಇವಾಗ ಈ ಒಂದು ಜಿಯೋ ಫೋನ್ ನೆಕ್ಸ್ಟ್ ಇದೆಯಲ್ವಾ, ಅದರ ಪ್ರೊಡಕ್ಷನ್ ಕೂಡ ಆಗಿಲ್ವಂತೆ ಸರಿಯಾಗಿ. ಸೊ ಅದಕ್ಕೋಸ್ಕರ ಈಗ ಜಿಯೋ ಫೋನ್ ನೆಕ್ಸ್ಟನ್ನು ಲಾಂಚ್ ಮಾಡ್ತಾ ಇಲ್ಲ. ಓಕೆ, ಸೊ ಈಗ ಕೆಲವು ಜನಗಳಿಗೆ ಮಾತ್ರ ಟೆಸ್ಟಿಂಗೋಸ್ಕರ ಈ ಒಂದು ಡಿವೈಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಇದು ಯಾವಾಗ ಲಾಂಚ್ ಆಗುತ್ತೆ ಅಂತ ನೋಡಿದ್ರೆ ಮುಂದಿನ ದೀಪಾವಳಿಗೆ ಜಿಯೋ ಫೋನ್ ನೆಕ್ಸ್ಟ್ ಲಾಂಚ್ ಆಗುತ್ತೆ ಅಂತ ಕಂಪನಿ ಕಡೆಯಿಂದ ಹೇಳಿದ್ದಾರೆ, ಓಕೆನಾ. ಸೊ ನೋಡೋಣ ದೀಪಾವಳಿಗೆ ಲಾಂಚ್ ಮಾಡ್ತಾರಾ ಇಲ್ವಾ ಅಂತ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.